ಅಜ್ಜಿ ಮನೆಯಲ್ಲಿ ಬಂದು ಮಕ್ಕಳು ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿ ಅದೇ ಹೆಸರಿಟ್ರು. ಫ್ರೂಟ್ಸ್ ಗಿಡಗಳ ನೆಟ್ಟು ಈಗ ಅದರಲ್ಲಿ ಸಾಕಷ್ಟು ಹಣ್ಣುಗಳೆಲ್ಲ ಆಗ್ತಾ ಉಂಟು. ಶೌಚಾಲಯ ವ್ಯವಸ್ಥೆನೂ ಇದೆ, ಅಡಿಗೆ ಮನೆ ಒಳ್ಳೆ ರೀತಿಯಲ್ಲಿ. ಮತ್ತೆ ಅಂಗನವಾಡಿ ಎಂದರೆ ಕೇವಲ ಪುಟಾಣಿ ಮಕ್ಕಳಿಗೆ ಮೂಲಭೂತ ಶಿಕ್ಷಣ ನೀಡುವ ಕೇಂದ್ರವಲ್ಲ, ಮಕ್ಕಳ ಕಲಿಕೆ, ಆಟ, ಸೃಜನಶೀಲತೆ ಹಾಗೂ ಸರ್ವತೋಮುಖ ಬೆಳವಣಿಗೆಗೆ ಪೂರಕ ವಾತಾವರಣ ಕಲ್ಪಿಸುವ ತಾಣವೂ ಹೌದು. ಈ ಉದ್ದೇಶಕ್ಕೆ ಹೊಸ ರೂಪ ನೀಡುವಂತೆ ಮಂಗಳೂರಿನ ಬೇಂಗರೆಯಲ್ಲಿ ಅಜ್ಜಿ ಮನೆ ಪರಿಕಲ್ಪನೆಯ ಹೈಟೆಕ್ ಅಂಗನವಾಡಿ ಕೇಂದ್ರ ನಿರ್ಮಿಸಲಾಗಿದೆ. ಅಜ್ಜಿ ಮನೆಗೆ ಹೋದ ಅನುಭವ ಮಕ್ಕಳಿಗೆ ಸಿಗುವಂತೆ ಅಂಗನವಾಡಿ ಕಟ್ಟಡವನ್ನು ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ ಆಟವಾಡಲು ಅಂಗಳ, ಮಲಗಲು ಕೋಣೆ, ಅಡುಗೆ ಮನೆ, ಚಾವಡಿ ಹಾಗೂ ಶೌಚಾಲಯ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಹೊರಾಂಗಣ ಮತ್ತು ಒಳಾಂಗಣ ವಿನ್ಯಾಸವನ್ನು ಆಕರ್ಷಕವಾಗಿ ರೂಪಿಸಲಾಗಿದ್ದು, ಹೈಟೆಕ್ ಕಿಂಡರ್ ಗಾರ್ಡನ್ಗಳ ಮಾದರಿಯಲ್ಲೇ ಮಕ್ಕಳ ಸ್ನೇಹಿ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ನಮ್ಮ ಅಂಗನವಾಡಿ ಪಡುವಿಗೆ ಅಂತ, ಆದರೆ ನಾವು ಬಾಡಿಗೆಯಲ್ಲಿರುವಾಗ ಪಡುವಿಗೆ ಅಂಗನವಾಡಿ ಅಂತ ನಾವು ಹೆಸರು ಕೊಟ್ಟಿದ್ದೆವು. MRPL ಅವರು 25 ಲಕ್ಷದಲ್ಲಿ ಈ ಕಟ್ಟಡವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರು ಇದಕ್ಕೆ ಅಜ್ಜಿ ಮನೆ ಅಂದರೆ ಅಜ್ಜಿ ಮನೆಯಲ್ಲಿ ಬಂದು ಮಕ್ಕಳು ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿ ಅದೇ ಹೆಸರಿಟ್ರು. ಆದರೆ ನಮ್ಮ ಇಲಾಖೆಯಲ್ಲಿ ನಮ್ದು ಪಡುವಿಗೆ ಅಂಗನವಾಡಿ ಅಂತಲೇ ಇದೆ. ಆದರೆ MRPL ಅವರು ಕೊಟ್ಟ ಹೆಸರನ್ನು ನಾವು ತೆಗಿಲಿಲ್ಲ, ಅಲ್ಲೇ ಉಂಟು. ಅದು ಅಂದ್ರೆ ಅವರು ಖುಷಿಯಲ್ಲಿಟ್ಟದ್ದು. ಅಜ್ಜಿ ಮನೆಗೆ ಮಕ್ಕಳು ಬರುವಾಗ ಎಷ್ಟು ಖುಷಿಯಲ್ಲಿರ್ತಾರೆ ಅಷ್ಟೇ ಖುಷಿಯಲ್ಲಿ ಇಲ್ಲಿ ಇರಬೇಕು ಅಂತ ಅವರು ಈ ಹೆಸರನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಗೆ 25 ಲಕ್ಷದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಕಟ್ಟಡ ಎಲ್ಲರಿಗೂ ಅಟ್ರಾಕ್ಷನ್ ಆಗುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಹಾಗೆ ತೋಟವನ್ನೆಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ. ಫ್ರೂಟ್ಸ್ ಗಿಡಗಳ ನೆಟ್ಟು ಈಗ ಅದರಲ್ಲಿ ಸಾಕಷ್ಟು ಹಣ್ಣುಗಳೆಲ್ಲ ಆಗ್ತಾ ಉಂಟು. ಹಾಗೆ ನಮ್ಗೆ ಶೌಚಾಲಯ ವ್ಯವಸ್ಥೆನೂ ಇದೆ, ಅಡಿಗೆ ಮನೆ ಒಳ್ಳೆ ರೀತಿಯಲ್ಲಿ. ಮತ್ತೆ ಸ್ಟಾಕ್ ದಾಸ್ತಾನು ಇಡುವಕ್ಕೆ ಒಳ್ಳೆಯ ರೂಮನ್ನು ಕೂಡ ಅರೇಂಜ್ ಮಾಡಿದ್ದಾರೆ. ಹಾಗೆ ಅಡಿಗೆ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನೀರಿನ ಟ್ಯಾಂಕಿ ಕೂಡ ನಮಗೆ ಉಂಟು, ನೀರಿನ ವ್ಯವಸ್ಥೆ ಉಂಟು. ಅದು ಅಲ್ಲದೆ ನಮ್ಮ ಇಲಾಖೆಯಿಂದ ಕೂಡ ನಮಗೆ ವಾಟರ್ ಫಿಲ್ಟರ್ ಕಳಿಸಿದ್ದಾರೆ, ಸ್ವಚ್ಛ ನೀರನ್ನು ನಾವು ಮಕ್ಕಳಿಗೆ ಕೊಡ್ಲಿಕ್ಕೆ. ಅದೇ ರೀತಿ ಇಲಾಖೆಯಿಂದ ಸಿಗುವಂತಹ ಎಲ್ಲ ಸವಲತ್ತುಗಳು ನಾವು ಎಲ್ಲರ ಫಲಾನುಭವಿಗಳಿಗೆ ಹಂಚುವ ಹಾಗೆ ನಾವು ನೋಡಿಕೊಳ್ತಾ ಇದ್ದೇವೆ. ನಾವು ತೋಟದಲ್ಲಿ ಚುಕ್ಕು ವರ್ಷ ಪೂರ್ತಿ ಆಗ್ತದೆ. ಈ ಚುಕ್ಕನ್ನು ನಾವು ಅದರಲ್ಲಿ ತೆಗೆದು ಮಕ್ಕಳಿಗೆ 2 ವಾರಕ್ಕೊಮ್ಮೆ ಆದ್ರೂ ನಮ್ಗೆ ತುಂಬಾ ಒಂದು 30-40ರಷ್ಟು ಸಿಗ್ತದೆ. 2 ವಾರಕ್ಕೊಮ್ಮೆ ತೆಗೆಯುವುದು ನಾವು ದೊಡ್ಡದಾದ ನಂತರ ದೊಡ್ಡ ಆಗ್ತದೆ. ಅದನ್ನೆಲ್ಲ ನಾವು ಮಕ್ಕಳಿಗೆ ಹಂಚ್ತೇವೆ. ಮಕ್ಕಳು ಊಟ ಆದ ನಂತರ ಅವರಿಗೆ ಒಂದೊಂದು ಕೊಟ್ಟು ಎಲ್ಲ ಹಂಚ್ತೇವೆ. ಇನ್ನು ಉಳಿದ್ರೆ ಮರು ದಿವಸಕ್ಕೆ ಕೂಡ ಹಣ್ಣು ಆಗದಿದ್ದದನ್ನ ಹಣ್ಣಾಗಿ ಕೊಟ್ಟು ಅದು ಮಕ್ಕಳಿಗೆ ಹಂಚ್ತೇವೆ. ಅದೇ ರೀತಿ ನೇರಳೆ ಹಣ್ಣು ಕೂಡ ಆಗಿತ್ತು, ಮತ್ತೆ ಜಂಬು ನೇರಳೆ ಆಗಿತ್ತು. ಅದು ಆ ವರ್ಷ ಯಾವ ಹೊತ್ತಲ್ಲಿ ಆಗ್ತದೆ ಆ ಹೊತ್ತಲ್ಲಿ ಆಗ್ತದೆ, ಅದು ಕೂಡ ನಾವು ಮಕ್ಕಳಿಗೆ ಹಂಚ್ತೇವೆ. ಅಂದ್ರೆ ಜಂಬು ನೇರಳೆ ಸಾಕಷ್ಟು ಆಗ್ತದೆ, ಎಷ್ಟು ದಿನ ತೆಗೆದ್ರು ಕೂಡ ಸಾಕಷ್ಟು ಇರ್ತದೆ. ನಾವು ಮಕ್ಕಳಿಗೆ ಕೊಟ್ಟು ಮಕ್ಕಳ ಪೇರೆಂಟ್ಸ್ಗೆ ಕೂಡ ನಾವು ಕೊಡ್ತೇವೆ. ಅದು ಅಲ್ಲದೆ ಬೇರೆಯವರು ಬಂದು ಮಕ್ಕಳೆಲ್ಲ ಬಂದು ತೆಗೆದುಕೊಂಡು ಹೋಗ್ತಾರೆ, ಅಷ್ಟಾಗ್ತದೆ. ಆಮೇಲೆ ಈ ಸಲ ನೇರಳೆ ಹಣ್ಣು ಕೂಡ ತುಂಬಾ ಆಗಿದೆ, ಅದನ್ನು ಕೂಡ ನಾವು ಮಕ್ಕಳಿಗೆ ಹಂಚಿದ್ದೇವೆ.